ಎಲ್ಲರಿಗೂ ನಮಸ್ಕಾರ. ನಮ್ಮ ಆಯುರ್ಶಾಲಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಕಾಲುಗಳಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋ ಟಾಪಿಕ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಮೊದಲನೇದಾಗಿ ಕಾಲುಗಳಲ್ಲಿ ಉರಿ ಅಥವಾ ಟಿಂಗ್ಲಿಂಗ್ ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಅಂದರೆ ಒಂಥರ ಹುಳ ಹರಿದ ಹಾಗೆ, ಜೋಮ್ ಹಿಡಿದಾಗೆ ಆಗೋದು, ನಮ್ನೆಸ್ ಅಂತ ಕೂಡ ಹೇಳ್ತಾರೆ. ಸೊ ಈ ಥರ ಒಂದು ಲಕ್ಷಣಗಳು ಕಂಡು ಬಂದರೆ ಡಯಾಬಿಟೀಸ್ ಇರಲಿ ಇಲ್ದಲೇ ಇರಲಿ, ನೀವು ಇದು ಮೊದಲೇ ಲಕ್ಷಣ ಬಂದು ನಂತರ ಡಯಾಬಿಟೀಸ್ ಬರ್ಬೋದು, ಅಥವಾ ಡಯಾಬಿಟೀಸ್ ಬಂದ ಮೇಲೆ ಈ ಲಕ್ಷಣಗಳು ಕಾಣಿಸ್ಬೋದು. ಎರಡೂ ಚಾನ್ಸಸ್ ಇದೆ. ಸೊ ಈ ಥರ ಲಕ್ಷಣ ಇದ್ದಾಗ ಖಂಡಿತ ನಿಮ್ಮ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಶುಗರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇರೋರು ಕರೆಕ್ಟಾಗಿ ಮಾನಿಟ್ರ್ ಮಾಡಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಈ ಥರ ಸೆನ್ಸೇಷನ್ಸ್ ಎಲ್ಲ ಆಗೋದನ್ನು ನೀವು ನಿಧಾನವಾಗಿ ಕಡಿಮೆ ಮಾಡ್ಬೋದು, ಹಾಗೂ ಇದರ ಪ್ರೋಗ್ರೆಷನ್ ಅಂದರೆ ಹೆಚ್ಚಾಗುವಿಕೆಯನ್ನು ತಡೆಗಟ್ಬೋದು. ಹಾಗೆ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂತಂದರೆ ಕಣಕಾಲು ಹಾಗೂ ಅಂಗಾಲುಗಳಲ್ಲಿ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದರೆ ಊತ ಬರೋದು. ಸೈಡಲ್ಲಿ ಗಿಣ್ಣಿರುತ್ತೆ ನೋಡಿ, ಅಲ್ಲಿ ದಪ್ಪ ಆದಂಗೆ ಕಾಣುತ್ತೆ. ಸೊ ಇದು ಒಂದು ಮುಖ್ಯವಾದ ಲಕ್ಷಣ. ಇದು ಯಾಕಪ್ಪ ಆಗುತ್ತೆ ಅಂದರೆ ಇನ್ಸುಲಿನ್ ಹಾರ್ಮೋನು ಟೈಪ್ 2 ಡಯಾಬಿಟೀಸವರಲ್ಲಿ ಹೆಚ್ಚಾಗಿರುತ್ತೆ. ಇದು ಒಂದು ವಾಟರ್ ರಿಟೆನ್ಷನಿಂಗ್ ಹಾರ್ಮೋನ್. ಸೊ ಇದು ಒಂದು ಜಾಸ್ತಿ ಆದಾಗ ಎಡಿಮಾ ಅಂತ ಹೇಳ್ತೀವಿ, ಅಂದರೆ ಊತಗಳು ಬರೋ ಅಂಥದ್ದು ಕಾಲಲ್ಲಿ. ಇದು ಕೂಡ ಒಂದು ಮುಖ್ಯವಾದ ಸಕ್ಕರೆ ಕಾಯಿಲೆಯ ಲಕ್ಷಣ. ಇದು ಇದ್ದಲ್ಲಿ ಕೂಡ ಮುಂದೆ ನಿಮಗೆ ಡಯಾಬಿಟೀಸ್ ಬರ್ಬೋದು, ಅಥವಾ ಬಂದಿರೋರಲ್ಲಿ ಇದಿತ್ತು ಅಂದರೆ ಈವನ್ ಕಿಡ್ನಿ ಫಂಕ್ಷನ್ಸ್ ಕೂಡ ತೊಂದರೆ ಆಗ್ತಿದೆ ಅಂತ ಒಂದು ಸತಿ ಚೆಕ್ ಮಾಡಿಸಿ ನಿಮ್ಮ ವೈದ್ಯರ ಬಳಿ ಸಲಹೆಯನ್ನು ತೆಗೆದುಕೊಳ್ಳಿ. ಹಾಗೆ ಇನ್ನೊಂದು ಮುಖ್ಯವಾದ ಲಕ್ಷಣ ಕಾಣೋವಂಥದ್ದು ಅಂದರೆ ಟೋನೈಲ್ ಫಂಗಸ್ ಅಂತ ಹೇಳ್ತೀವಿ, ಅಂದರೆ ಉಗುರುಗಳು ಕಪ್ಪಾಗಿ ಫಂಗಲ್ ಇನ್ಫೆಕ್ಷನ್ ಥರ ಆಗುತ್ತೆ. ಹಾಗೆ ನೋಡಿ, ಬೆರಳು ಸಂದಿ ಎಲ್ಲ ಶಲಿಯೋ ಥರ ಕೆಂಪಾಗೋದು, ಅಲ್ಲಿ ಸಿಪ್ಪೆ ಸುಲಿಯೋದು, ಗಾಯ ಆಗೋದು, ಉರಿ ಆಗೋದು, ಈ ಥರದ್ದೆಲ್ಲ ಕಾರಣಗಳು ಕೂಡ ಇರುತ್ತೆ. ಇದು ಒಂದು ಮುಖ್ಯವಾದ ಲಕ್ಷಣ. ಹಾಗೆ ಇನ್ನೊಂದು ಲಕ್ಷಣ ಅಂದರೆ ಪಾದಗಳ ಕಲರ್ ಚೇಂಜ್ ಆಗುವಂಥದ್ದು. ಅಂದರೆ ಇವಾಗ ರೆಡ್ ಆಗ್ಬೋದು, ಇಲ್ಲ ಬ್ಲೂಯಿಶ್ ಆಗ್ಬೋದು. ಇದು ಏನಕ್ಕಪ್ಪ ಆಗುತ್ತೆ ಅಂತಂದರೆ ಒಂದು ರೆಡ್ನೆಸ್ ಅನ್ನೋದು ಇನ್ಫ್ಲಮೇಷನ್, ಊತವನ್ನು ತೋರಿಸುತ್ತೆ. ಒಳಗಡೆ ಒಂದು ಸೆಲ್ಸಲ್ಲಿ ಉರಿಯೂತವನ್ನು ತೋರಿಸುತ್ತೆ. ಹಾಗೆ ಬ್ಲೂ ಅಥವಾ ಗ್ರೀನಿಶ್ ಡಿಸ್ಕಲರೇಷನ್ ಆಯಿತು ಅಂದರೆ ಕಾಲುಗಳಿಗೆ ರಕ್ತ ಪರಿಚಲನೆ ಕಡಿಮೆ ಆಗಿರುತ್ತೆ. ಅದರಿಂದ ಆಕ್ಸಿಜನ್ ಸಪ್ಲೈ ಕೂಡ ಹಾಗೆಯೇ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ದೊರೀತಾ ಇರಲ್ಲ. ಇದರಿಂದನೇ ಕೂಡ ಕಲರಲ್ಲಿ ಚೇಂಜಸ್ ಬರ್ಬೋದು. ಹಾಗೆ ಬ್ಲ್ಯಾಕ್ ಪ್ಯಾಚಸ್ ಥರ ಇಲ್ಲ ರೆಡ್ ಪ್ಯಾಚಸ್ ಥರ ಬಂತು ಅಂದರೆ ಖಂಡಿತ ನೀವು ಶುಗರ್ ಚೆಕ್ ಮಾಡಿಸಿ. ಹಾಗೆ ಆಲ್ರೆಡಿ ಗೊತ್ತಿರೋ ಕೇಸ್ ಆಗಿದ್ದರೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ರೆಗ್ಯುಲರ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡಲೇಬೇಕು. ಆವಾಗ ಈ ಎಲ್ಲ ಬದಲಾವಣೆಗಳನ್ನ ನಾವು ಪ್ರತಿನಿತ್ಯ ಗಮನಿಸ್ತಾ ಇರಬೇಕು. ಹಾಗೆ ಏನೇ ಇದ್ದರೂ ಕೂಡ ವೈದ್ಯರ ಹತ್ರ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದ ಲಕ್ಷಣ ನಾನ್ ಹೀಲಿಂಗ್ ಸೋರ್ಸ್ ಬ್ಲಿಸ್ಟರ್ಸ್ ಆ್ಯಂಡ್ ಅಲ್ಸರ್ಸ್ ಅಂತ. ಅಂದ್ರೇನಿಲ್ಲ, ಗಾಯಗಳಾಗುವಂಥದ್ದು. ಈ ಬೆಡ್ ಸೋರ್ ಅಂತ ಕೇಳಿರ್ತೀರ, ಅದೇ ಥರ ಕಾಲಲ್ಲಿ ಕೂಡ ಸೋರ್ಸ್ ಬರ್ಬೋದು. ಅಂದರೆ ಗಾಯಗಳು ತುಂಬ ನಿಧಾನ ಆಗುತ್ತೆ. ಸಣ್ಣ ಗಾಯಗಳು ಕೂಡ ಬೇಗ ಹೀಲ್ ಆಗೋದಿಲ್ಲ. ಆವಾಗಲೂ ಕೂಡ ಶುಗರ್ ಸಸ್ಪೆಕ್ಟ್ ಮಾಡಬೇಕು. ಹಾಗೆಯೇ ಒಂದು ನೀರಿನ ಗುಳ್ಳೆ ಥರ ಎದ್ದೇಳುತ್ತೆ ಕಾಲ ಮೇಲೆ, ಹಾಗೆ ಅದು ಓಪನ್ ಆಗಿ ಗಾಯ ಥರ ಅದಾಗದೆ ಎಲ್ಲೂ ತಗ್ಲಿಸ್ಕೊಂಡಿಲ್ಲ ಅಂತಂದ್ರೂ ಓಪನ್ ಆಗಿ ಅದು ದಿನಕ್ಕೆ ಅಗಲಾಗಿ ರೆಡ್ಡಿಶ್ ಆಗಿ ಹೀಲ್ ಆಗದೆ ಇರ್ಬೋದು. ಇದು ಕೂಡ ಒಂದು ಪ್ರಮುಖವಾದ ಡಯಾಬಿಟೀಸ್ ಲಕ್ಷಣ. ತಕ್ಷಣ ಸೂಕ್ತ ವೈದ್ಯರನ್ನು ಭೇಟಿ ಮಾಡಿ. ಹಾಗೆ ಗ್ಯಾಂಗ್ರೀನ್ ಅನ್ನೋ ಪದ ಎಲ್ಲರೂ ಕೇಳಿರ್ತೀರ, ಅದು ಬಹಳನೇ ಡೇಂಜರು. ಅಂದರೆ ಕಪ್ಪಾಗಿಬಿಡುತ್ತೆ ಆ ಜಾಗ, ಗಾಯ ಆಗುತ್ತೆ, ಹಾಗೆ ಕಪ್ಪಾಗ್ತಾ ಹೋಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅದನ್ನು ಕೂಡ ನೀವು ತಕ್ಷಣ ಕೇರ್ ತಗೋಬೇಕಾಗತ್ತೆ. ಸೂಕ್ತ ಔಷಧಿ ತಗೊಂಡು ಸರಿ ಮಾಡ್ಕೋಬೇಕು. ಇದಕ್ಕೆ ತಡೆಗಟ್ಟುವಿಕೆನೇ ಮುಖ್ಯ. ಅಂದರೆ ಶುಗರ್ನ ಡೈಲಿ ಮಾನಿಟ್ರ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಂಡಾಗ ಇದು ಯಾವುದೇ ತೊಂದರೆ ಆಗಲ್ಲ. ಇಲ್ಲ ಅಂತಂದರೆ ಕಾಲು ಕೂಡ ತೆಗೆಯೋವಂಥ ಪರಿಸ್ಥಿತಿ ಬರ್ಬೋದು. ಈಗ ಬರೀ ಫಿಂಗರ್ ಎಫೆಕ್ಟ್ ಆಗಿತ್ತು ಅಂದರೆ ಬೆರಳು ತೆಗಿತಾರೆ, ನಂತರ ಹಾಗೆ ಜಾಸ್ತಿ ಆಯಿತು ಅಂದರೆ ಈವನ್ ಕಾಲು ಕೂಡ ತೆಗೆಯೋವಂಥ
ಎಲ್ಲ ಅವಕಾಶಗಳು ಇರುತ್ತೆ. ಇದಕ್ಕೆಲ್ಲ ನೀವು ಆಸ್ಪದ ಕೊಡಬೇಡಿ, ತಕ್ಷಣ ಕೇರ್ ತಗೊಳ್ಳಿ. ಹಾಗೆ ತುಂಬ ಕಾಲುಗಳಲ್ಲಿ ಡ್ರೈನೆಸ್ ಅಂತ ಹೇಳ್ತೀವಿ, ಅಂದರೆ ಒಣಗಿದ ಚರ್ಮ, ಸುಕ್ಕುಗಟ್ಟಿದ ಚರ್ಮ, ಹಾಗೆ ಕ್ರ್ಯಾಕ್ಸ್, ಹಿಮ್ಮಡಿಯ ಭಾಗದಲ್ಲಿ ತುಂಬ ಕ್ರ್ಯಾಕ್ಸ್ ಬಿಡುತ್ತೆ, ಹಾಗೆ ಅದೆಲ್ಲ ಕಪ್ಪಾಗ್ತಾ ಹೋಗುತ್ತೆ. ಅದು ಕೂಡ ರಕ್ತ ಪರಿಚಲನೆ ಕಮ್ಮಿ ಆಗೋದ್ರಿಂದನೇ ಬರೋವಂಥದ್ದು. ಹಾಗೆ ಬಾಡಿ ತುಂಬ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಚೆನ್ನಾಗಿ ನೀರು ಕುಡಿಯೋದು ಮುಖ್ಯ. ಹಾಗೆ ಅದಕ್ಕೆ ಸೂಕ್ತ ಔಷಧಿಗಳನ್ನು ಅಪ್ಲೈ ಮಾಡಬೇಕು. ಅದು ಕ್ಲೀನಾಗಿ ಇಟ್ಕೊಳ್ಳೋದು ಕಾಲು ಇನ್ನೊಂದು ಪ್ರಮುಖವಾದ ಅಂಶ. ಬಿಸಿ ನೀರಲ್ಲಿ ಒಂದು 10 ನಿಮಿಷ ಇಟ್ಕೊಂಡು ಚೆನ್ನಾಗಿ ಕಾಲು ಕ್ಲೀನ್ ಮಾಡಿಕೊಂಡು ನಂತರ ಔಷಧಿಗಳನ್ನು ಅಪ್ಲೈ ಮಾಡೋದ್ರಿಂದ ನೀವು ಕಾಲನ್ನ ಚೆನ್ನಾಗಿ ಇಟ್ಕೋಬೋದು. ಹಾಗೆ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಅಂತ ಹೇಳ್ತೀವಿ, ಇದು ಪರ್ಟಿಕ್ಯುಲರ್ಲಿ ಥಂಡಿಗಾಲದಲ್ಲಿ ಅದನ್ನು ರೆಗ್ಯುಲರಾಗಿ ನೀವು ಕಾಲಿಗೆ ಹಚ್ಚಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋದ್ರಿಂದ ತುಂಬಾ ಕಾಲಿನ ಆರೋಗ್ಯ ಇಂಪ್ರೂವ್ ಆಗ್ತಾ ಬರುತ್ತೆ. ಹಾಗೆ ಈ ಡ್ರೈನೆಸ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನೊಂದು ಡಯಾಬಿಟಿಸ್ ಇದೆ ಅನ್ನೋದಕ್ಕೆ ಇನ್ನೊಂದು ಪ್ರಮುಖವಾದ ಒಂದು ಅಂಶ ಅಂತಂದರೆ ಕಾಲುಗಳಲ್ಲಿ ಸಾಕಷ್ಟು ನೋವು ಬರುವಂಥದ್ದು, ಹಾಗೂ ಕ್ಲಾಡಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ದೂರ ನಡೀತಿದ್ದಂಗೆ ಕಾಲುಗಳು ಸೋತೋದಂಗೆ ಆಗುತ್ತೆ, ಅಯ್ಯೋ ನಡೆಯೋಕ್ಕಾಗ್ತಾ ಇಲ್ಲ, ಶಕ್ತಿನೇ ಇಲ್ಲ ಕಾಲಲ್ಲಿ ಅನ್ನೋ ಥರ ಫೀಲ್ ಆಗುತ್ತೆ. ಇದು ಕೂಡ ಒಂದು ಪ್ರಮುಖವಾದ ಲಕ್ಷಣ. ಈ ಥರ ಮೆಟ್ಲು ಹತ್ತೋದಿರ್ಬೋದು, ಅಪ್ಪುಗಳಲ್ಲಿ ಹತ್ತೋದಿರ್ಬೋದು ವಾಕ್ ಮಾಡುವಾಗ, ಹಾಗೆ ಫಾಸ್ಟ್ ವಾಕ್ ಮಾಡಿದಾಗ ಇದ್ರ ಎಫೆಕ್ಟು ನೀವು ಕಾಣ್ಬೋದು. ಇನ್ನೊಂದು ಪ್ರಮುಖ ಲಕ್ಷಣ ಅಂದರೆ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಅಂದರೆ ರಾತ್ರಿ ಮಲಗಿದ್ದಾಗಿರ್ಬೋದು, ಇಲ್ಲ ಹಗಲೊತ್ತಲ್ಲೂ ಇರ್ಬೋದು, ಈ ಮೀನ್ಖಂಡಗಳಲ್ಲಿ ಹಿಂಗೆ ಟೈಟ್ ಆಗುತ್ತೆ, ಹಿಡ್ದಂಗೆ ಆಗಿಬಿಡುತ್ತೆ, ಮೂಮೆಂಟ್ ಮಾಡೋಕ್ಕಾಗಲ್ಲ, ಅದು ಕೂಡ ನೋವಿರುತ್ತೆ. ಇದು ಒಂದು ಡಯಾಬಿಟೀಸ್ನ ಲಕ್ಷಣ. ಇದು ಇದ್ದಲ್ಲಿ ಕೂಡ ನೀವು ನಿಮ್ಮ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಎಲೆಕ್ಟ್ರೋಲೈಟ್ಸ್ ಕೂಡ ಬಾಡಿಲಿ ಕಮ್ಮಿ ಇರ್ಬೋದು. ಸೊ ಸರಿಯಾಗಿ ನೀರನ್ನು ಚೆನ್ನಾಗಿ ಕುಡಿಬೇಕು. ಹಾಗೆ ಬಾಡಿ ಡಿಹೈಡ್ರೇಟ್ ಆಗದೇ ಇರೋ ಥರ ನೀವು ಅದಕ್ಕೆ ಬೇಕಾಗಿರೋಂಥ ಎಲೆಕ್ಟ್ರೋಲೈಟ್ಸ್ ಎಲ್ಲನೂ ಕರೆಕ್ಟಾಗಿ ತೊಗೋಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದ ಲಕ್ಷಣ ಅಂದರೆ ಕೋಲ್ಡ್ ಫೀಟ್, ಅಂದರೆ ಕಾಲುಗಳು ತಣ್ಣಗಾಗುವಂಥದ್ದು. ಅದು ಒಂದು ಅದರ ಟೆಂಪ್ರೇಚರ್ ಏನಿದೆ ಅದು ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಬಿಸಿಯಾದ ರಕ್ತ ಎಲ್ಲ ಕಡೆ ಸಂಚಾರ ಆಗ್ತಾ ಇರಬೇಕು. ಇಲ್ಲಿ ರಕ್ತ ಪರಿಚಲನೆ ಕಡಿಮೆ ಆಗೋದ್ರಿಂದ ನಿಮಗೆ ಪರ್ಟಿಕ್ಯುಲರ್ಲಿ ಕೈ ಹಾಗೂ ಕಾಲುಗಳಲ್ಲಿ ನಿಮಗೆ ತಣ್ಣನೆಯ ಅನುಭವ ಬೇಗ ಆಗುತ್ತೆ. ನೆಲದ ಮೇಲೆ ಕಾಲು ಊರಿದ್ರೆ ನಿಮಗೇನೋ ಐಸ್ ಮೇಲೆ ಕಾಲಿಟ್ಟಂಗೆ ಆಗ್ಬೋದು. ಆಮೇಲಿಂದ ಇನ್ನೊಂದೇನಪ್ಪ ಅಂದರೆ ಕಾಲಿಗೆಲ್ಲ ಏನೋ ಟಾರ್ ಮೆತ್ಕೊಂಡಿದೆಯೇನೋ ಅನ್ನೋ ಥರ, ಏನೋ ಮೆತ್ಕೊಂಡಿರೋ ಥರ ಫೀಲಿಂಗು, ಕೆಳಗಡೆ ಸೆನ್ಸೇಷನ್ಸ್ ಎಲ್ಲ ಕಮ್ಮಿ ಆಗೋದು, ಇದು ಕೂಡ ಒಂದು ಪ್ರಮುಖವಾದ ಡಯಾಬಿಟೀಸ್ ಲಕ್ಷಣ. ಇದಕ್ಕೂ ಕೂಡ ನೀವು ಸೂಕ್ತ ಕೇರನ್ನು ತಗೋಬೇಕಾಗತ್ತೆ. ಹಾಗೆಯೇ ಪಾದದ ಒಂದು ಶೇಪ್ ಏನಿರಬೇಕು, ಕಾಲಿನ ಶೇಪು, ಅದು ಕೂಡ ಚೇಂಜ್ ಆಗ್ಬೋದು. ಒಂದು ಸೈಡಲ್ಲಿ ಹೀಗೆ ಕ್ರಾಸ್ ಆಗಿ ಬರ್ಬೋದು. ಯಾಕೆ ಅಂದರೆ ಪ್ರೆಷರ್ ಪಾಯಿಂಟ್ಸ್ ಎಲ್ಲನೂ ನಿಮಗೆ ರಕ್ತ ಸಂಚಲನೆ ಕಡಿಮೆ ಇರೋದ್ರಿಂದ ಹೇಗೆ ಅಂದರೆ ಹಾಗೆ ನಡೆಯೋಕ್ಕೆ ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಹಾಗೆ ಸ್ವಲ್ಪ ಕುಂಟೋ ಥರ ಆಗ್ಬೋದು. ಮತ್ತು ಎಲ್ಲಿ ಬೀಳ್ತೀವೋ ಅನ್ನೋ ಭಯ, ಲ್ಯಾಕ್ ಆಫ್ ಸೆನ್ಸೇಷನಿಂದ. ಇದರಲ್ಲಿ ಪ್ರೆಷರ್ ವೇರಿ ಆಗೋದ್ರಿಂದ ಕಾಲಿನ ಒಂದು ಶೇಪ್ ಕೂಡ ಬದಲಾಗ್ಬೋದು. ಇದನ್ನು ಗಮನಿಸಿ ನಿಮ್ಮ ವೈದ್ಯರ ಹತ್ರ ಸಲಹೆ ಪಡೆಯಿರಿ. ಕೊನೆಯದಾಗಿ ಒಂದು ಪ್ರಮುಖ ಅಂಶ, ಇದನ್ನು ಸುಮಾರು ಜನ ಗಮನಿಸೇ ಇರೋದಿಲ್ಲ. ಏನಪ್ಪ ಅಂತಂದರೆ ಕಾಲಿನ ಮೇಲೆ ಕೂದಲುಗಳಿರೋದು ಚಿಕ್ಕ ಚಿಕ್ಕದು, ಅದು ನ್ಯಾಚುರಲ್ ಆಗಿ ಇರುವಂಥದ್ದು ಉದ್ರಕ್ಕೆ ಶುರುವಾಗುತ್ತೆ. ಹೇರ್ ಲಾಸ್ ಅಂತ ಹೇಳ್ತೀವಿ. ಈವನ್ ತಲೆ ಕೂದಲು ಉದ್ರಕ್ಕೆ ಶುರುವಾಗುತ್ತೆ. ಹಾಗೆ ನಿಮ್ಮ ಕಾಲಿನ ಬೆರಳುಗಳ ಮೇಲೆ ಹಾಗೂ ಕಾಲುಗಳ ಮೇಲೆ ಇರುವ ಕೂದಲುಗಳು ಸಹಿತ ಕಡಿಮೆ ಆಗ್ತಾ ಬರುತ್ತೆ, ತುಂಬ ಉದ್ರಕ್ಕೆ ಶುರುವಾಗುತ್ತೆ. ಇದು ಒಂದು ಪ್ರಮುಖ ಲಕ್ಷಣ, ರಕ್ತ ಸಂಚಾರ ಕಡಿಮೆ ಆಗಿರೋದು. ಹಾಗೆ ಏನು ಫೈನ್ ನರ್ವ್ಸ್ ಇದೆ, ನರ್ವ್ ಫೈಬರ್ಸ್ ಎಂಡಿಂಗ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲನೂ ನೀವು ಲಕ್ಷಣಗಳನ್ನು ಗಮನಿಸಿ. ಇದರಲ್ಲಿ ಎಲ್ಲ ಲಕ್ಷಣಗಳು ಇರಲೇಬೇಕು ಅಂತಿಲ್ಲ. ನಾನು ಹೇಳಿದ ಎಲ್ಲ ಲಕ್ಷಣಗಳಲ್ಲಿ 2-3 ಲಕ್ಷಣಗಳಿದ್ದರೂ ಸಹಿತ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ನಿಮ್ಮ ರಕ್ತ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ಗೇನಾರು ಶುಗರ್ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲದೇ ಇದ್ದರೂ ಕೂಡ ಈ ಲಕ್ಷಣಗಳಿತ್ತು ಅಂದರೆ ಮುಂದೆ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಮುಖ್ಯವಾದ ಇಂಡಿಕೇಷನ್ಸ್ ಆಗುತ್ತೆ. ಸೊ ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡದೆ ವೈದ್ಯರನ್ನು ತಕ್ಷಣ ಭೇಟಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.